शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक ओ शंभो शिव शंभो स्वयंभो शम्भो शिव शम्भो स्वयम्भो ಸೌಪರ್ಣಿಕ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಆ ತ್ರಿವೇಣಿ ಜೊತೆ ಸೇರಿಕೊಂಡು ನನ್ನ ವಿರುದ್ಧನೇ ಷಡ್ಯಂತ್ರ ಮಾಡ್ತಿದ್ದಾಳೆ. ವಿಷ್ಣುಪುರದಲ್ಲಿ ಸಹಾಯ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಈ ಮನೇಲಿರಲಿ ಅಂತ ಎಲ್ಲರ ಮುಂದೆನೂ ವಾದ ಮಾಡಿದೆ. ಅವಳು ಈ ಮನೆಗೆ ಬಂದಿದ್ದೆ ನನ್ನ ವಿರುದ್ಧ ಸಂಚು ಮಾಡೋದಕ್ಕ, ನನ್ನ ವಿರುದ್ಧ ಸೇಡಿನ ಸುಳಿನ ಸೃಷ್ಟಿ ಮಾಡೋದಕ್ಕ. ನಾಗದಾಳೆ ಸಪ್ಪನ್ನು ಹರಡಿದ್ದು, ನನಗೆ ತುಳಸಿ ತೀರ್ಥನ ಕೊಟ್ಟಿದ್ದು, ಇದೆಲ್ಲ ಸೌಪರ್ಣಿಕ ಮತ್ತು ತ್ರಿವೇಣಿ ಸೇರಿ ಮಾಡ್ತಾರೋ ಕುತಂತ್ರಗಳು. ನಾಗಮಣಿ ಎಲ್ಲಿದೆ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾಗಮಣಿ ನನ್ನ ವಶ ಆಗೋವರೆಗೂ ನಾನು ಈ ಲೋಕದಲ್ಲಿರೋದು ಅನಿವಾರ್ಯ. ಅಲ್ಲಿವರೆಗೂ ನಾನು ನಾಗಕುಲದವಳು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕಿರೋದು ಒಂದೇ ಒಂದು ದಾರಿ, ಆ ಪರಮೇಶ್ವರ. ಪರಮೇಶ್ವರ, ಯಾರ್ಯಾರನ್ನ ಎಲ್ಲೆಲ್ಲ ಕರೆಸ್ಕೊಂಡು ಹೇಗೆ ದರ್ಶನ ಕೊಡ್ತೀಯ ಅಂತ ನಿನಗೆ ಮಾತ್ರ ಗೊತ್ತಪ್ಪ. ಇಂಥ ಕಾಡಲ್ಲಿ ನಿನ್ನ ದೇವಸ್ಥಾನ ಇರುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಇವತ್ತು ನಿನ್ನ ನೋಡಿ ಕೈ ಮುಗಿಯೋ ಭಾಗ್ಯ ನನಗಿತ್ತು. ಅದಕ್ಕೆ ಎಷ್ಟೇ ಅಡೆತಡೆಗಳಿದ್ರೂ ಸಹ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ದರ್ಶನ ಪಡೆದೆ. ಏನು ಮಾಡಲಿ, ನೀನು ಇನ್ನೂ ಚೆನ್ನಾಗಿ ಅಲಂಕರಿಸ್ಬೇಕು ಅಂತ ನನಗೆ ಆಸೆ. ಆದರೆ ಈ ಕಾಡಲ್ಲಿ ಹೂಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಪರಮೇಶ್ವರ, ನನಗೆ, ನನ್ನ ಅಮೃತ ಅವ್ರಿಗೆ, ನನ್ನ ಕುಟುಂಬದವ್ರಿಗೆ ಒಳ್ಳೇದಾಗೋಂಗೆ ಮಾಡಪ್ಪ. ಹಾಗೆ ನನಗೆ ಯಾವ ಕೆಟ್ಟ ಕನಸು ಬೀಳದೇ ಇರೋ ಹಾಗೆ ಮಾಡಪ್ಪ. ನಾನು ಬೇಡಿದ್ನೆಲ್ಲ ಈಡೇರಿಸಿದ್ರೆ ನಿನಗೆ ಇದೇ ಜಾಗದಲ್ಲಿ ಒಂದು ಒಳ್ಳೆ ದೇವಸ್ಥಾನ ಕಟ್ತೀನಿ.
ಅಜ್ಜಿ ಯಾಕೆ ಹೀಗೆ ಕೂತ್ಕೊಂಡಿದ್ದೀರಾ? ನೀನು ಮಾಡೋದು ಮಾಡು, ನಾನು ಆಡ್ದಂಗೆ ಆಡ್ತೀನಿ ಅನ್ನೋಗಾಗಿದೆ ನನ್ನ ಪರಿಸ್ಥಿತಿ. ಅವಳು ನಾಗಿನೇನು ಅದನ್ನ ನಮ್ಮಿಂದ ಸಾಬೀತು ಮಾಡೋಕ್ಕಾಗ್ತಿಲ್ಲ. ಅವಳು ಆರ್ಭಟ ಈ ಮನೇಲಿ ನಿಲ್ತಾ ಇಲ್ಲ. ಏನಜ್ಜಿ ನೀವು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಆಗೋದಿಲ್ಲ ಅನ್ನೋ ಥರ ಮಾತಾಡ್ತಿರಲ್ಲ. ನೀನು ಈ ಮನೆಗೆ ಬರೋಕ್ಕೆ ಮುಂಚೆಯಿಂದ ಅವಳು ನಾಗಿನಿ ಅಂತ ಸಾಬೀತು ಮಾಡೋಕ್ಕೆ ನಾನು ತಿಪ್ಪರ್ಲಾಗ ಆಗ್ತಾ ಇದ್ದೀನಿ. ಹಾಗಂತ ಸೋಲನ್ನು ಒಪ್ಕೊಂಡ್ರೆ ಸತ್ತಂತೆ. ಅಜ್ಜಿ ನೀವು ನನಗಿಂತ ದೊಡ್ಡವರು, ಆದರೂ ಒಂದು ಮಾತು ಹೇಳ್ತೀನಿ ಕೇಳಿ. ಸಾಧಿಸಿ ಸತ್ತೋರಿಗೆ ಮಾತ್ರ ಚರಿತ್ರೆಯಲ್ಲಿ ಮಾನ, ಸ್ಥಾನ, ಸನ್ಮಾನ ಸಿಗೋದು. ಸೋತು ಕೈ ಕಟ್ಕೊಂಡು ಮೂಲೆಯಲ್ಲಿ ನಿಂತ್ರೆ ಸಿಗೋದು ಬರೀ ನೋವು, ಅವಮಾನ, ಹತಾಶೆ. ನೀನು ಮಾತಾಡ್ತಿರೋದು ನೋಡಿದ್ರೆ ಆ ನಾಗಿನಿಗೆ ಸಮಾಧಿ ಕಟ್ಟಕ್ಕೆ ಸಿದ್ಧ ಮಾಡ್ಕೊಂಡಿರೋ ಹಾಗಿದೆ. ಹೌದು ಅಜ್ಜಿ. ಏನು ಉಪಾಯ ಮಾಡ್ಕೊಂಡಿದ್ಯಾ? ಪುಂಗಿ ಊದೋನ ಬರಕ್ಕೆ ಹೇಳಿದ್ದೀನಿ. ಅವನು ಬರ್ತಾ ಇರೋದು ನಾಗಪುರದಿಂದ ಅಜ್ಜಿ. ಅವನು ಪುಂಗಿ ಊದೋದಕ್ಕೆ ಶುರು ಮಾಡ್ದ ಅಂದ್ರೆ ಕಾಳಿಂಗ ಸರ್ಪದಿಂದ ಹಿಡಿದು ಗೋಧಿ ಸರ್ಪ, ನಾಗರ ಸರ್ಪದವರೆಗೂ ಹೆಡೆ ಎತ್ತಿ ನಿಂತು ಅವನು ಮುಂದೆ ಬಂದು ಶರಣಾಗ್ತವೆ ಅಜ್ಜಿ. ಅಮೃತನ ರೂಪ ನಾಗರೂಪಕ್ಕೆ ಬರೋವರೆಗೂ ನಾನು ಬಿಡಲ್ಲ ಅಜ್ಜಿ, ನಾನು ಬಿಡಲ್ಲ. ಶಬಾಷ್ ಶಬಾಷ್ ಸೊಪ್ಪಣಿಕ, ಒಳ್ಳೆ ಕೆಲಸನೇ ಮಾಡಿದ್ಯಾ. ನಾನು ಮುಂಚೆ ಇದೇ ಥರ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಅವಳು ಏನೋ ನಾಟಕ ಮಾಡಿ ನನ್ನಿಂದ ತಪ್ಪಿಸ್ಕೊಂಡ್ಬಿಟ್ಲು. ಈ ಸಲ ಯಾವುದೇ ಕಾರಣಕ್ಕೂ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಬಿಡಬಾರ್ದು. ಅಜ್ಜಿ ಈ ಸರ್ತಿ ನಿಮ್ ಜೊತೆ ನಾನಿದ್ದೀನಿ, ನಮ್ಮಿಬ್ರ ಜೊತೆ ಆ ಹಾವಾಡಿಗ ಇದ್ದಾನೆ. ಈ ಸಲ ನಾವು ಬೀಸಿರೋ ಬಲೆಗೆ ಆ ನಾಗಿನಿ ಸಿಕ್ಕಾಕೋತಾಳೆ. ಸೌಪರ್ಣಿಕ, ನೀನು ನನ್ನ ಜೊತೆ ಇರೋದು ನನಗೆ 100 ಆನೆ ಬಲ ಬಂದಂಗಾಗಿದೆ ಕಣೆ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀನು ನನ್ನ ಮಗಳಿದ್ದಾಗೆ. ನಾಗಿನಿನ ಈ ಮನೆಯಿಂದ ಹೊರಗಡೆ ಹಾಕಕ್ಕೆ ನಿನಗೇನು ಸಹಾಯ ಬೇಕು, ಸಹಕಾರ ಬೇಕು ಹೇಳು, ನಾನು ಮಾಡ್ತೀನಿ. ಸರಿ ಅಜ್ಜಿ, ನೀವು ಇಷ್ಟು ಹೇಳಿದ್ರಲ್ಲ ಸಾಕು. ಈ ಸೌಪರ್ಣಿಕ ತುಂಬಾ ಹೆಚ್ಕೊಂಡಿದ್ದಾಳೆ. ಅವಳನ್ನ ತಡಿಬೇಕು, ಇಲ್ಲ ಅಂದ್ರೆ ಅಮೃತನ ಜೊತೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿಸ್ತಾಳೆ. ಇದಕ್ಕೆಲ್ಲ ಕೊನೆ ಆಡ್ಬೇಕು. ಆಡ್ತೀನಿ. ಪರಮೇಶ್ವರ,
ನನ್ನನ್ನು ಇದುವರೆಗೂ ನೀನೇ ಕಾಪಾಡಿರೋದು. ಈ ಮನೆಯಲ್ಲಿ ನಡೀತಾ ಇರೋ ಸಂಚಿನಿಂದ ನೀನೇ ಕಾಪಾಡಬೇಕು ನನ್ನನ್ನು. ನಾಗಮಣಿ ನನ್ನ ವಶ ಆಗುವವರೆಗೂ ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೆ ಇರಲಿ ತಂದೆ. ಪ್ಲೀಸ್ ಪ್ಲೀಸ್, ನಿಮ್ಮ ಮೇಲೆ ಅದಕ್ಕೂ ಸಂಬಂಧ ಇಲ್ಲ. ನಾನು ಬರೀ ಒಂದು ಆಯುಧ ಅಷ್ಟೇ. ನನ್ನನ್ನು ಪ್ರಯೋಗಿಸಿದ್ದು ಬೇರೆ ಯಾರೋ. ಬೇಡ ಪ್ಲೀಸ್, ನಾನೇನು ಮಾಡಲ್ಲ. ನಿನ್ನ ಕೊಲ್ಬೇಕು ಅಂತ ಬೇರೆ ಯಾರೋ ಒಬ್ಬ ಕಾಂಟ್ರಾಕ್ಟ್ ಕೊಟ್ಟಿದ್ದ, ಅದಕ್ಕೆ ಬಂದೆ. ದಯವಿಟ್ಟು ನನ್ನ ಕೊಲ್ಬೇಡ ಪ್ಲೀಸ್. ರಣರಂಗದಲ್ಲಿ ಸೆಣಸಾಟಕ್ಕೆ ಅಂತ ನಿಂತ ಮೇಲೆ ಸಾಯಿಸೋದಕ್ಕೂ ಸಿದ್ಧವಾಗಿರಬೇಕು, ಸಾಯೋದಕ್ಕೂ ಸಿದ್ಧವಾಗಿರಬೇಕು. ಅದು ನಿಜವಾದ ಯೋಧನ ಲಕ್ಷಣ. ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ವೃತ್ತಿನೇ ಸುಪಾರಿ ತಗೊಂಡು ಕೊಲೆ ಮಾಡೋದು. ಈಗ ನೀನು ನನ್ನ ಬಿಟ್ಬಿಡ್ರೆ ನಾನು ಆ ವೃತ್ತಿನೇ ಬಿಟ್ಬಿಡ್ತೀನಿ. ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡು. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಬಿಟ್ಬಿಡು. ಇನ್ನು ಮುಂದೆ ಯಾವುದೇ ತಪ್ಪನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದೆಯಾ? ಇಷ್ಟು ದಿನ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಹಿಂದೆ ನೀನು ಏನೇನು ಮಾಡಿದ್ಯೋ ಅದಕ್ಕೆ ಪ್ರತಿಫಲ ಅನುಭವಿಸೇ ತಿರ್ಬೇಕಲ್ವಾ? ಲೆಕ್ಕಕ್ಕೆ ಲೆಕ್ಕ ಚುಕ್ತ ಆಗ್ಲೇಬೇಕಲ್ವಾ? ಪ್ಲೀಸ್ ಪ್ಲೀಸ್, ನನ್ನೇನು ಮಾಡಬೇಡ. ಪ್ಲೀಸ್ ಪ್ಲೀಸ್, ನನ್ನ ಬಿಟ್ಬಿಡು. ಬೇಡ, ಬಿಟ್ಬಿಡು ನನ್ನ. ಎಲ್ಲಿದೆಯಾ ಬಾರೋ, ಕಾಪಾಡೋ. ಅಮ್ಮ ಅಮ್ಮ, ನಿನ್ನೇ ಕೂಗ್ತಾ ಇರೋದು. ಯಾಕೋ, ಯಾಕೆ ಈಗ ಆಡ್ತಿದ್ಯಾ? ಏನಾಗಿದೆ ನಿನಗೆ? ನನಗೇನೇ ಆಗಿದ್ರು ಸಹ ಅದು ನಿನ್ನಿಂದಾನೆ. ನನ್ನಿಂದ ನಿನ್ಗೇನಾಗಿದೆ? ನಾನು ನಿನಗೇನಾಗಬೇಕು? ಇಷ್ಟು ದಿನ ಆದ್ಮೇಲೆ ಈ ಅನುಮಾನ ನಿನ್ಗೆ ಯಾಕೆ ಬಂತು? ನಾನು ಕೇಳಿದಕ್ಕಷ್ಟೇ ಉತ್ತರ ಕೊಡಮ್ಮ. ಸರಿ, ನನ್ನ ಮಗನ್ ಕೊಡಬೇಕಾದ ಪ್ರಾಮುಖ್ಯತೆನ ಕೊಡ್ತಾ ಇದ್ದೆ ನೀನು. ಹಾ, ಯಾರೋ ನಿನ್ನೆ ಮೊನ್ನೆ ಬಂದವಳನ್ನ ಉತ್ಸವ ಮೂರ್ತಿ ತರ ಮೆರೆಸ್ತಾ ಇದೆಯಾ? ಇದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಸರಿ ಅನ್ಸಿದ್ದಕ್ಕೆ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಉತ್ಸವ ಮೂರ್ತಿ ತರ ಮೆರೆಸ್ತಾ ಇರೋದು. ಯಾರ ಬಟ್ಟ ಅಚ್ಚಾಟ ಇಲ್ಲ ನನ್ನ ಹತ್ರ ಇಟ್ಕೋಬೇಡ. ಇದಕ್ಕೆ ನನ್ನ ಹತ್ರ ಕೌಡೆ ಕಾಸ್ಕು ಬೆಲೆ ಇಲ್ಲ. ಹೌದು, ನನ್ನ ಮಗನಾಗಿ ನೀನೇನೋ ಮಾಡಿದ್ದೇನೆ. ಏನ್ ಮಾಡ್ಬೇಕಿತ್ತು? ಯಾಕೆ ನಿನಗೆ ಗೊತ್ತಿಲ್ವಾ? ಆದ್ರೂ ಹೇಳ್ತೀನಿ ಕೇಳು. ಆ ನಾಗಿನಿನ ಮನೆಯಿಂದ ಹೊರಗಡೆ ಹಾಕಕ್ಕೆ ಆ ಸೌಪನಿಕ ಎಷ್ಟು ತಂತ್ರಗಳನ್ನ ಉಪಯೋಗಿಸ್ತಾ ಇದ್ದಾಳೆ ಗೊತ್ತಾ? ಇಷ್ಟು ದಿನ ಆದ್ರೂ ನೀನು ಒಂದೇ ಒಂದು ತಂತ್ರನ ಉಪಯೋಗಿಸಿದ್ಯಾ? ಯೋಚನೆ ಮಾಡಿದ್ಯಾ? ನನ್ನ ಕೈಲಿ ಯಾಕೋ ಅರ್ಥಕ್ಕೆ ನಿಲ್ಲಿಸ್ಬಿಟ್ಟೆ? ನಿನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳು, ನಾನು ಕೇಳ್ಬಿಡ್ತೀನಿ. ಆ ಸೌಪರ್ಣಿಕ ನಿನ್ನ ತಲೆನ ಸರಿಯಾಗಿ ಸವರಿದಾಳೆ. ಅವಳಿಗೋ ನಾಗಿಣಿಗೋ ಹತ್ರದಲ್ಲೇ ಒಂದು ಗತಿ ಕಾಣಿಸ್ತೀನಿ. ಯುದ್ಧ ಭೂಮಿಲಿ ಉತ್ತರ ಕುಮಾರ ಆಗ್ಬಾರ್ದು, ಅಭಿಮನ್ಯುನು ಅಥವಾ ಅರ್ಜುನನೋ ಆಗ್ಬೇಕು. ನಾನು ಅರ್ಜುನನೋ ಅಭಿಮನ್ಯುನೋ ಅಥವಾ ಉತ್ತರ ಕುಮಾರನೋ ಅನ್ನೋದನ್ನ ಇಷ್ಟಲ್ಲೇ ತೋರಿಸ್ತೀನಿ.
ಅರ್ಜುನ್ ಎಲ್ಲಿದೆಯಾ ಬಾರೋ ಕಾಪಾಡು ಅರ್ಜುನ್ ಪ್ಲೀಸ್ ಅರ್ಜುನ್ ನಿನ್ನಿಂದ ಮಾತ್ರ ನಮಗೆ ಕಾಪಾಡಕ್ಕೆ ಸಾಧ್ಯ ನೀನ್ ಕೈ ಮುಗಿತು ಬೇಗ ಬಾ ಅರ್ಜುನ್ ಅರ್ಜುನ್ ಪ್ಲೀಸ್ ಅರ್ಜುನ್ ದಯವಿಟ್ಟು ಕಾಪಾಡು ಈ ಹಾವುಗಳು ನಮ್ಮನ್ನ ಸುತ್ಕೊಂಡಿರೋದು ನೋಡಿದ್ರೆ ಯಾವಾಗ ಬೇಕಾದ್ರೂ ನಮ್ಮನ್ನ ಹೊಸ್ಕಾಕ್ಬಾರ್ದು ದಯವಿಟ್ಟು ಬಂದು ಕಾಪಾಡು ಯಾರಾದ್ರೂ ಇದೀರಾ ಅಕ್ಕಪಕ್ಕ ಯಾರಾದ್ರೂ ಇದ್ದೀರಾ ಕಾಪಾಡಿ ಪ್ಲೀಸ್